ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಇಂದು ನಾವು ಕೇಳಲಿರುವ ಕಥೆ ಕಾಲನೇಮಿ ಎನ್ನುವ ಮಾಯಾವಿ ರಾಕ್ಷಸನದ್ದು. ಇದು ಕೇವಲ ಯುದ್ಧದ ಕಥೆಯಲ್ಲ. ಇದು ಭಕ್ತಿಯ ಮಹಿಮೆ, ಮೋಸದ ಅಂತ್ಯ ಮತ್ತು ಧರ್ಮದ ಜಯವನ್ನು ಸಾರುವ ಮಹತ್ತರ ಘಟನೆ. ಈ ಘಟನೆ ನಡೆದದ್ದು ರಾಮಾಯಣದಲ್ಲಿ. ಲಂಕಾ ಯುದ್ಧದ ಸೂಕ್ಷ್ಮ ಕ್ಷಣದಲ್ಲಿ ಲಂಕಾ ರಣಭೂಮಿಯಲ್ಲಿ ಭೀಕರ ಯುದ್ಧ ಸಾಗ್ತಿತ್ತು. ರಾವಣನ ಮಗನಾಗಿದ್ದಂತ ಇಂದ್ರಜಿತು ತನ್ನ ಶಕ್ತಿಶಾಲಿ ಆಯುಧದಿಂದ ಲಕ್ಷ್ಮಣನನ್ನ ಗಂಭೀರವಾಗಿ ಗಾಯಗೊಳಿಸಿದ್ದ. ಪರಿಣಾಮ ಲಕ್ಷ್ಮಣ ನೆಲಕ್ಕೊರಳಿದ. ರಾಮನ ಕಣ್ಣಲ್ಲಿ ಕಣ್ಣೀರ ಕೋಡಿ ಹರಿದಿತ್ತು. ಲಕ್ಷ್ಮಣ, ನನ್ನ ಪ್ರಾಣವೇ ನೀನು, ಕಣ್ಣು ತೊರೆ ಅಂತ ಹೇಳಿ ಕೂಗುಕೊಂಡ. ಅಂತ ಕರುಣಮಯ ಕ್ಷಣ, ಅಣ್ಣನ ಹೃದಯ ಒಡೆದು ಹೋಗುವಂತ ದುಃಖ. ಆ ಸಮಯದಲ್ಲಿ ವೈದ್ಯನಾಗಿದ್ದಂತಹ ಸುಷೇಣ ಹೇಳ್ದ, ಹಿಮಾಲಯದ ದ್ರೋಣಗಿರಿ ಪರ್ವತದಲ್ಲಿರ್ತಕ್ಕಂಥ ಸಂಜೀವಿನಿ ಔಷಧಿ ಮಾತ್ರ ಲಕ್ಷ್ಮಣನ ಪ್ರಾಣವನ್ನ ಉಳಿಸಬಲ್ಲದು ಅಂತ. ಹನುಮಂತ ಸಂಜೀವಿನಿ ತರಲಿಕ್ಕೆ ಮುಂದೆ ಬಂದ. ಅವನ ಕಣ್ಣುಗಳಲ್ಲಿ ಅಂಜಿಕೆ ಇರಲಿಲ್ಲ, ಭಕ್ತಿಯ ಜ್ವಾಲೆ ಮಾತ್ರ ಇತ್ತು. ಪ್ರಭು, ನಾನು ಹೋಗಿ ತರ್ತೇನೆ ಅಂದವನೇ ಆಕಾಶಕ್ಕೆ ಹಾರ್ದ. ಗಾಳಿ ಅವನ ಗೆಳೆಯನಾಗಿದ್ರೆ ವೇಗ ಅವನ ಶಕ್ತಿಯಾಗಿತ್ತು. ರಾಮನ ನಾಮ ಅವನ ಶ್ವಾಸ ಆಗಿತ್ತು. ಇತ್ತ ಲಂಕೆಯಲ್ಲಿ ರಾವಣ ಚಿಂತೆಗೀಡಾಗಿದ್ದ. ಹನುಮಂತನು ಸಂಜೀವಿನಿ ತಂದುಬಿಟ್ರೆ ಲಕ್ಷ್ಮಣ ಬದುಕ್ತಾನೆ. ಆಗ ರಾಮನ ಶಕ್ತಿ ಹೆಚ್ಚುತ್ತೆ. ಅವನು ತನ್ನ ಮಾಯಾ ನಿಪುಣನಾಗಿರ್ತಕ್ಕಂಥ ಕಾಲನೇಮಿಯನ್ನ ಕರೆದ. ಈ ಕಾಲನೇಮಿ ರಾಮಾಯಣದಲ್ಲಿ ಕಾಣಿಸ್ತಕ್ಕಂಥ ಒಬ್ಬ ರಾಕ್ಷಸ. ಆತ ರಾವಣನ ಆಪ್ತ ಸಹಾಯಕನಾಗಿದ್ದ. ಕಾಲ ಅಂದ್ರೆ ಸಮಯ ಅಥವಾ ಮರಣದ ಸೂಚನೆ ಅಂತ ಅರ್ಥ. ನೇಮಿ ಅಂದ್ರೆ ಚಕ್ರದ ಅಂಚು. ಅವನ ಹೆಸರು ಅವನ ಸ್ವಭಾವವನ್ನ ಸೂಚಿಸ್ತಿತ್ತು. ಅಂದ್ರೆ ಸಮಯವನ್ನ ಕುಗ್ಸಿ ಧರ್ಮದ ಕಾರ್ಯವನ್ನ ವಿಳಂಬಗೊಳಿಸುವವನು ಅಂತ. ಅವನ ಸ್ವಭಾವ ಮಾಯೆ ಮತ್ತು ವೇಷಧಾರಣೆಯಲ್ಲಿ ನಿಪುಣ ತಂತ್ರಗಾರ, ಕುತಂತ್ರಿ, ಧರ್ಮದ ಮಾರ್ಗಗಳಲ್ಲಿ ಅಡ್ಡಿ ಉಂಟು ಮಾಡುವವನು, ರಾವಣನ ಆಜ್ಞೆಗೆ ಬದ್ಧನಾದ ಸೇವಕ. ಅವನು ಯುದ್ಧದಲ್ಲಿ ಶಕ್ತಿಶಾಲಿಯಾಗಿದ್ರೂ ಅವನ ಮುಖ್ಯ ಶಕ್ತಿ ಮೋಸ. ಈಗ ರಾವಣ ಆಜ್ಞಾಪಿಸಿದ, ಹನುಮಂತನನ್ನ ದಾರಿಯಲ್ಲಿ ತಡಿಬೇಕು ನೀನು, ಅವನ ಸಮಯ ವ್ಯರ್ಥ ಮಾಡಬೇಕು. ಕಾಲನೇಮಿ ಮೊದಲು ಭಯದಿಂದ ಹೇಳ್ದ, ಹನುಮಂತ ಸಾಮಾನ್ಯ ವಾನರನಲ್ಲ, ರಾಮ ಭಕ್ತನನ್ನ ಸೋಲಿಸೋದು ಅಸಾಧ್ಯ. ಆದ್ರೂ ರಾವಣನ ಭಯದಿಂದ ಅವನು ಒಪ್ಕೊಂಡ. ಇತ್ತ ಹನುಮಂತನ ಹಾರ್ತ ಹೋಗ್ತಿದ್ದಾಗ ಅಲ್ಲೊಂದು ಸುಂದರವಾದ ಆಶ್ರಮ ಕಾಣಿಸ್ತು. ಅಲ್ಲಿ ಒಬ್ಬ ಮುನಿ ಧ್ಯಾನದಲ್ಲಿ ಕುಳಿತಿರೋ ಹಾಗೆ ಅವನಿಗೆ ಕಣ್ತು. ಆ ಮುನಿಯೇ ಕಾಲನೇಮಿ. ಅವನು ಮೃದುವಾಗಿ ಹೇಳ್ದ, ವೀರ ಹನುಮಂತ, ನೀನು ಬಹಳ ದಣದಿರೋ ಹಾಗೆ ಕಾಣ್ತಾ ಇದೀಯ, ಮೊದಲು ವಿಶ್ರಾಂತಿ ಮಾಡು, ಸ್ನಾನ ಮಾಡಿ ಬಾ ಅಂತ. ಹನುಮಂತ ಕ್ಷಣಕಾಲ ಯೋಚಿಸ್ದ. ಆದ್ರೂ ರಾಮನ ಕಾರ್ಯ ಎಲ್ಲಕ್ಕಿಂತ ಮೊದಲು. ಆದ್ರೂ ಹನುಮಂತ ನೀರಿಗೆ ಇಳಿದ. ಹಠಾತ್ ಒಂದು ಮಕರ ಜಾತಿಯ ಜಲಚರ ಅವನ ಕಾಲನ್ನ ಹಿಡಿತು. ಹನುಮಂತ ಅದನ್ನ ಸಂಹಾರ ಮಾಡ್ದ. ಅದು ಶಾಪಗ್ರಸ್ತ ಅಪ್ಸರೆಯಾಗಿದ್ದು ನಿಜ ರೂಪದಲ್ಲಿ ಕಾಣಿಸಿಕೊಂಡು ಹೇಳ್ತು, ಹನುಮಂತ, ನೀನು ಕಂಡ ಆ ಮುನಿ ಅವನು ವೇಷಧಾರಿ ಕಾಲನೇಮಿ, ಅವನು ನಿನ್ನನ್ನ ಮೋಸಗೊಳಿಸ್ಲಿಕ್ಕೆ ಬಂದಿದ್ದಾನೆ ಅಂತ. ಹನುಮಂತ ಕ್ರೋಧಗೊಂಡು ಕಾಲನೇಮಿಯ ಆಶ್ರಮಕ್ಕೆ ಬಂದು ಆರ್ಭಟಿಸಿ ಹೇಳ್ದ, ಹೋ ಕಪಟ ಮುನಿ, ನಿನ್ನ ವೇಷ ನನಗೆ ಗೊತ್ತಾಗಿದೆ. ಕಾಲನೇಮಿ ಕೂಡ್ಲೆ ತನ್ನ ಭೀಕರ ರಾಕ್ಷಸ ರೂಪ ತಾಳ್ದ. ಇಬ್ಬರ ನಡುವೆ ಘನಘೋರ ಯುದ್ಧ ಶುರುವಾಯಿತು. ಆದರೆ ಭಕ್ತಿಯ ಶಕ್ತಿಗೆ ಮಾಯಾಶಕ್ತಿ ತಲೆಬಾಗಿತ್ತು. ಹನುಮಂತ ಒಂದೇ ಹೊಡೆತದಲ್ಲಿ ಕಾಲನೇಮಿಯನ್ನ ಸಂಹರಿಸಿದ. ನಂತರ ಕೂಡಲೇ ಹನುಮಂತ ದ್ರೋಣಗಿರಿಗೆ ತಲುಪಿದ. ಆದರೆ ಆತನಿಗೆ ಯಾವುದು ಸಂಜೀವಿನಿ ಅನ್ನೋದು ತಿಳಿದಿರಲಿಲ್ಲ. ಸಮಯ ಹೋಗ್ತಿತ್ತು. ರಾಮನ ಕಣ್ಣೀರು ಅವನಿಗೆ ನೆನಪಾಗ್ತಿತ್ತು. ಅವನು ಹೇಳ್ಕೊಂಡ, ಸಂಜೀವಿನಿ ಯಾವುದು ಗೊತ್ತಿಲ್ಲ, ಆದ್ರೆ ಪ್ರಭುವಿನ ಕೆಲಸ ನಿಲ್ಲಬಾರದು. ಆತ ಪರ್ವತವನ್ನೇ ಎತ್ತಿಕೊಂಡು ಹಾರ್ದ.
ವೈದ್ಯನಾಗಿದ್ದಂತ ಸುಷೇಣ ಸಂಜೀವಿನಿಯನ್ನ ಗುರುತಿಸಿ ಲಕ್ಷ್ಮಣನಿಗೆ ನೀಡ್ದ. ಲಕ್ಷ್ಮಣ ಕಣ್ಣು ತೆರೆದ. ರಾಮನ ಮುಖದಲ್ಲಿ ಈಗ ಆನಂದ ಬಾಷ್ಪ. ಅಣ್ಣ ತಮ್ಮರ ಆಲಿಂಗನವಾಯಿತು. ಭಕ್ತಿಯ ಮುಂದೆ ಮೋಸ ಸೋತಿತ್ತು. ಮಿತ್ರರೇ, ಇಲ್ಲಿ ಕಾಲನೇಮಿಯ ಪಾತ್ರ ಚಿಕ್ಕದಾಗಿದ್ರೂ ಆತನ ಮಹತ್ವ ದೊಡ್ಡದು. ಅವನು ಪ್ರತಿನಿಧಿಸೋದು ಮೋಸ ಮತ್ತು ಕಪಟ. ಧರ್ಮ ಕಾರ್ಯಕ್ಕೆ ಅಡ್ಡಿಯಾಗುವ ವಿಘ್ನಗಳು ಭಕ್ತಿಯನ್ನ ಪರೀಕ್ಷಿಸುವ ಸಂದರ್ಭಗಳು. ಹನುಮಂತನ ಭಕ್ತಿಯ ಮುಂದೆ ಕಾಲನೇಮಿಯ ಮಾಯೆ ಕುಸಿತು. ಕಾಲನೇಮಿ ಯುದ್ಧದಲ್ಲಿ ಮಹಾವೀರನಾಗಿ ಅಲ್ಲ, ಮೋಸದ ಪ್ರತೀಕವಾಗಿ ನೆನಪಾಗ್ತಾನೆ. ಅವನ ಕಥೆ ನಮಗೆ ಹೇಳೋದು, ಧರ್ಮದ ದಾರಿಯಲ್ಲಿ ನಡೆಯುವವರನ್ನ ತಡಿಲಿಕ್ಕೆ ಕಾಲನೇಮಿಯಂತ ವಿಘ್ನಗಳು ಬರ್ತವೆ. ಆದರೆ ನಿಷ್ಠೆ ಮತ್ತು ಭಕ್ತಿ ಇದ್ರೆ ಅವುಗಳನ್ನೆಲ್ಲ ಜಯಿಸಬಹುದು. ಧರ್ಮದ ದಾರಿಯಲ್ಲಿ ನಡೆಯುವವರನ್ನ ಯಾರೂ ತಡೆಯಲಾರರು. ಮೋಸ ಮತ್ತು ಕಪಟ ಎಷ್ಟು ಬಲವಾಗಿದ್ರೂ ಕೂಡ ಸತ್ಯದ ಮುಂದೆ ಕುಸಿಯುತ್ತೆ. ಭಕ್ತಿಯ ಶಕ್ತಿ ಅಸಾಧ್ಯವನ್ನ ಸಾಧ್ಯಗೊಳಿಸುತ್ತೆ. ಧರ್ಮ ಕಾರ್ಯದಲ್ಲಿ ವಿಳಂಬ ಅಪಾಯಕರ. ಮಿತ್ರರೇ, ಕಾಲನೇಮಿ ಕಥೆ ನಮಗೆ ಹೇಳೋದು ಒಂದೇ ಮಾತು: ರಾಮನ ಕಾರ್ಯದಲ್ಲಿ ನಿಂತ ಭಕ್ತನನ್ನ ಯಾರೂ ತಡೆಯಲಾರದು. ಇದು ರಾಮಾಯಣ ನಮಗೆ ಕೊಡುವ ಸಂದೇಶ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ನಮಸ್ಕಾರ. ಜೈ ಶ್ರೀರಾಮ್. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.